ಸ್ನೇಹಿತರೆ, ಜ್ಞಾನ ಜ್ಯೋತಿಯೊಂದು ಅನಂತದ ಕಡೆಗೆ ಸಾಗಿದೆ. ವೈಕುಂಠ ಏಕಾದಶಿಯ ದಿನ ಕನ್ನಡ ನಾಡಿನ ಮಹಾನ್ ಸಂತ ವೈರಾಗ್ಯಮೂರ್ತಿ ಜ್ಞಾನದಾಸೋಹಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ವಿಜಯಪುರದ ಜ್ಞಾನಯೋಗಾಶ್ರಮದ ಬೆಳಕು ಮರೆಯಾಗಿದೆ. ಕೋಟ್ಯಂತರ ಭಕ್ತರನ್ನ ಸಿದ್ದೇಶ್ವರ ಶ್ರೀಗಳು ಅಗಲಿದ್ದಾರೆ. ಪ್ರಶಸ್ತಿ ಸನ್ಮಾನಗಳಿಂದ, ಹಣ, ಭೌತಿಕ ಸಂಪತ್ತು, ಐಷಾರಾಮಗಳಿಂದ ದೂರವೇ ಉಳಿದು ನಿಜ ಸನ್ಯಾಸವನ್ನು ಬದುಕಿನ ಭಾಗವಾಗಿಸಿಕೊಂಡಿದ್ದ ಸಿದ್ದೇಶ್ವರ ಶ್ರೀಗಳು ಆಧ್ಯಾತ್ಮವನ್ನು ಕೂಡ ಬೋಧನೆಯಂತಲ್ಲದೆ ಸರಳ ಬದುಕಿನ ಸಹಜ ಮಾರ್ಗದಂತೆ ಜನಕ್ಕೆ ತಿಳಿಸ್ತಾ ಶ್ರೀಸಾಮಾನ್ಯನಲ್ಲಿನ ಆಧ್ಯಾತ್ಮದ ಜ್ಯೋತಿಗೆ ಜ್ಞಾನದ ಎಣ್ಣೆ ಹಾಕ್ತಾ ಅದನ್ನ ಸದಾ ಉರಿಯೋ ಹಾಗೆ ನೋಡ್ಕೋತಾ ಬಂದವರು. ಕಪಟ ಸನ್ಯಾಸಿಗಳು, ಕೊಬ್ಬಿದ ಮಠಾಧಿಪತಿಗಳೇ ತುಂಬಿಕೊಂಡಿರುವ ಈ ಕಾಲದಲ್ಲೂ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿ ಯಾವ ಭೌತಿಕ ವಿಲಾಸಗಳ ಕಡೆಗೂ ಚಿತ್ತವನ್ನ ಹರಿಬಿಡದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಸ್ವಾರ್ಥರಹಿತ ಕರ್ಮಯೋಗವನ್ನ ಅನುಸರಿಸ್ತಾ ನಿಜ ಸನ್ಯಾಸವನ್ನ ಆಚರಿಸಿಕೊಂಡು ಬಂದ ಸಿದ್ದೇಶ್ವರ ಶ್ರೀಗಳು ತಮ್ಮ ಬದುಕಿನ ರೀತಿಯ ಮೂಲಕ ನಮ್ಮೆಲ್ಲರಿಗೂ ಒಂದು ಪಾಠ ಆಗಿದ್ದಾರೆ. ಕೋಟ್ಯಂತರ ಭಕ್ತರಿದ್ರು. ಕಿರುಬೆರಳ ಇಶಾರೆಯಲ್ಲಿ ಬಯಸಿದ್ದೆಲ್ಲವನ್ನ ತಂದು ಕಾಲಬುಡಕ್ಕೆ ಸುರಿಯಬಲ್ಲ ಶ್ರೀಮಂತ ಭಕ್ತ ಸಮೂಹ ಇತ್ತು. ಬಯಸಿದ್ರೆ ಕೋಟ್ಯಂತರ ರೂಪಾಯಿಗಳ ಸರ್ಕಾರಿ ಹಣ ಬಂದು ಮಠದಂಗಳದಲ್ಲಿ ಬೀಳ್ತಾ ಇತ್ತು. ಆದ್ರೆ ಆ ಸಂತ ಯಾವತ್ತೂ ಕೂಡ ತಮ್ಮ ನಿಲುವಂಗಿಗೆ ಜೇಬಿಟ್ಟುಕೊಳ್ಳಲಿಲ್ಲ. ಹಣದ ವಾಸನೆ ಎಲ್ಲಿ ಮನಸ್ಸನ್ನೇ ಬದಲಿಸಿ ಬಿಟ್ಟಿತು ಅಂತ ಆ ಹಣವನ್ನ ಎಡಗೈಲಿ ಕೂಡ ಮುಟ್ಟೋದಿಕ್ಕೆ ಹೋಗಲಿಲ್ಲ. ಅವರಲ್ಲಿ ಅಹಂಕಾರ ಇರಲಿಲ್ಲ, ಬಡವ ಬಲ್ಲಿದನೆಂಬ ಭೇದ ಇರಲಿಲ್ಲ. ನಾನು ಇಲ್ಲ, ನೀನು ಇಲ್ಲ, ಇಲ್ಲವೆಂಬುದು ಕೂಡ ತಾನಿಲ್ಲ, ಗುಹೇಶ್ವರನೆಂಬುದು ತಾಬಯಲು ಅನ್ನೋ ಅತ್ಯದ್ಭುತ ಪಾರಮಾರ್ಥಿಕ ಸತ್ಯವನ್ನ ಬದುಕಿನುದ್ದಕ್ಕೂ ಪಾಲಿಸಿಕೊಂಡು ಬಂದ ಆ ಮಹಾಸಂತ ಇಡೀ ನಾಡನ್ನ ಶೋಕ ಸಾಗರದಲ್ಲಿ ಮುಳುಗಿಸಿ ಅನಂತದೆಡೆಗೆ ನಡೆದು ಹೋಗಿದ್ದಾರೆ. ಸೆಪ್ಟೆಂಬರ್ 5, 1940 ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಲ್ಲಿರುವ ಬಿಜ್ಜರಿಗಿ ಗ್ರಾಮದ ಓಗೆಪ್ಪ ಬಿರಾದಾರ್ ಮತ್ತು ಸಂಗವ್ವ ದಂಪತಿಯ 6 ಜನ ಮಕ್ಕಳ ಪೈಕಿ ಹಿರಿಯ ಮಗ ಸಿದ್ದಗೊಂಡಪ್ಪ ಬಿರಾದಾರ್ ಮುಂದೊಂದಿನ ಈ ನಾಡಿನ ಮಹಾನ್ ಸಂತರಾಗ್ತಾರೆ. ದೇಶ ವಿದೇಶಗಳ ಜನ ಕೂಡ ಆತನ ಮಾತುಗಳನ್ನ ಕೇಳೋದಕ್ಕೆ ಕಾತುರಗೊಳ್ಳುತ್ತೆ ಅನ್ನೋದು ಅವತ್ತ ದಂಪತಿಗಾದ್ರೂ ಎಲ್ಲಿ ಗೊತ್ತಿತ್ತು. 4ನೇ ತರಗತಿ ಓದುವ ಹೊತ್ತಿಗೆ ವಿಜಯಪುರ ಜಾತ್ರೆಗೆ ಬಂದ ಬಾಲಕ ಸಿದ್ದಗೊಂಡಪ್ಪ ಅಲ್ಲಿ ಜ್ಞಾನಯೋಗಾಶ್ರಮದ ಶ್ರೀಗಳಾಗಿದ್ದ ಮಲ್ಲಿಕಾರ್ಜುನ ಶಿವಯೋಗಿ ಮಹಾಸ್ವಾಮಿಗಳ ಪ್ರವಚನವನ್ನು ಕೇಳಿ ಅವರ ಆಶ್ರಮವನ್ನು ಸೇರ್ಕೊಳ್ತಾರೆ. ಆ ಬಾಲಕನಿಗೆ ಚಿಕ್ಕ ವಯಸ್ಸಲ್ಲಿ ಒಂದು ಆಧ್ಯಾತ್ಮದ ಸೆಳೆತ ಶುರುವಾಗಿತ್ತು. ಬಾಲಕ ತನ್ನ ಗುರುವನ್ನ ಹುಡುಕೊಂಡಿದ್ದ. ಇನ್ನು ಗುರುವು ಕೂಡ ತನ್ನ ಬಳಿಗೆ ಬಂದ ಅತ್ಯುತ್ತಮ ಶಿಷ್ಯನನ್ನ ಗುರುತಿಸುವಲ್ಲಿ ತಡ ಮಾಡಲಿಲ್ಲ. ಯಾವ ಜನ್ಮದ ಗುರು ಶಿಷ್ಯ ಬಂಧಾನೋ ಅಲ್ಲವರಿಬ್ರು ಮತ್ತೆ ಒಂದುಗೂಡಿದ್ರು. ಸಿದ್ದಗೊಂಡಪ್ಪ ಬಿರಾದಾರ್ ಸಿದ್ದೇಶ್ವರರಾದ್ರು. ಶಿಷ್ಯನಿಗೆ ಶಿಕ್ಷಣ ಕೊಡಿಸುವ ಜೊತೆಗೆ ಆತನ ಒಳಗೊಂದು ಆಧ್ಯಾತ್ಮದ ದೀಪ ಇತ್ತಲ್ಲ, ಅದರ ಬತ್ತಿಯನ್ನ ಸರಿಪಡಿಸಿ ಎಣ್ಣೆ ಹಾಕೋ ಕೆಲಸವನ್ನ ಗುರುಗಳು ಮಾಡಿದ್ರು. ಮಲ್ಲಿಕಾರ್ಜುನ ಶ್ರೀಗಳು ಎಲ್ಲೇ ಪ್ರವಚನಗಳಿಗೆ ಹೋದ್ರು ಜೊತೆಯಲ್ಲಿ ಸಿದ್ದೇಶ್ವರರನ್ನ ಕರ್ಕೊಂಡು ಹೋಗ್ತಾ ಇದ್ರಂತೆ. ಅಲ್ಲಿನ ಜನರನ್ನ, ಅವರ ಬದುಕುಗಳನ್ನ ಅರ್ಥ ಮಾಡ್ಕೊಳ್ತಾ ಸಿದ್ದೇಶ್ವರರ ಒಳಗಿನ ಜ್ಞಾನಯೋಗ ಕೂಡ ಜಾಗೃತವಾಗ್ತಾ ಹೋಯಿತು. ಸಿದ್ದೇಶ್ವರರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡ್ಕೊಂಡ್ರು. ಕೊಲ್ಹಾಪುರ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ಶ್ರೀಗಳು ಕನ್ನಡ, ಸಂಸ್ಕೃತ, ಮರಾಠಿ, ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳ ಮೇಲೆ ಹಿಡಿತವನ್ನು ಸಾಧಿಸಿದರು. ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ನಂತರ ಜ್ಞಾನಯೋಗಾಶ್ರಮದ ಸಾರಥ್ಯವನ್ನು ವಹಿಸಿಕೊಂಡ ಸಿದ್ದೇಶ್ವರ ಶ್ರೀಗಳು ತಮ್ಮ ಸರಳತೆಯಿಂದಲೇ ಅಪಾರ ಜನಮನ್ನಣೆಯನ್ನು ಗಳಿಸಿಕೊಂಡ್ರು. ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಅವರ ಅನುಯಾಯಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಯಿತು. ತಮ್ಮ ಜೀವನದಲ್ಲಿ ಸುಮಾರು 50 ವರ್ಷಗಳಿಗೂ ಅಧಿಕ ಕಾಲ ಪ್ರವಚನಗಳ ಮೂಲಕ ಭಕ್ತರ ಮನಸ್ಸುಗಳ ಕಲ್ಮಶ ತೆಗೆದು ಅಲ್ಲಿ ಸಜ್ಜನಿಕೆಯ ಬೆಳಕು ತುಂಬುತ್ತಾ ಬಂದ ಕೀರ್ತಿ ಶ್ರೀ ಸಿದ್ದೇಶ್ವರ ಶ್ರೀಗಳಿಗೆ ಸಲ್ಲತ್ತೆ. ಕಬ್ಬಿಣದ ಕಡಲೆಯಂಥ ಉಪನಿಷತ್ತುಗಳ ಸಾರವನ್ನ, ಬದುಕಿನ ಗಮ್ಯವನ್ನ, ವಚನಗಳನ್ನ, ಅಧ್ಯಾತ್ಮವನ್ನ ಅತ್ಯಂತ ಸರಳವಾಗಿ ಎಂಥವರಿಗೂ ಅರ್ಥವಾಗುವಂತೆ ಉಣಬಡಿಸಿದವರು ಸಿದ್ದೇಶ್ವರ ಶ್ರೀಗಳು. ಗುರುಗಳಾಗಿದ್ದ ಮಲ್ಲಿಕಾರ್ಜುನ ಶಿವಯೋಗಿಗಳು ಕೊಟ್ಟ ಪ್ರವಚನಗಳನ್ನ ಬರೆದಿಟ್ಟುಕೊಂಡಿದ್ದ ಸಿದ್ದೇಶ್ವರರು ಅದನ್ನ ಸಿದ್ಧಾಂತ ಶಿಖಾಮಣಿ ಅನ್ನೋ ಪುಸ್ತಕದಲ್ಲಿ ದಾಖಲಿಸಿದರು. ಆ ಪುಸ್ತಕ ಪ್ರಕಟವಾದಾಗ ಶ್ರೀಗಳಿಗೆ 19 ವರ್ಷ ವಯಸ್ಸು. ಆ ಬಳಿಕ ಶ್ರೀಗಳು ಸಾಕಷ್ಟು ಪುಸ್ತಕಗಳನ್ನು ಹೊರತಂದರು. ಉಪನಿಷತ್ತುಗಳ ಮೇಲೆ, ಭಗವದ್ಗೀತೆ ಹಾಗೂ ಶರಣ ಸಾಹಿತ್ಯಗಳ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನು ರಚಿಸಿದ್ರು. ಅಲ್ಲಮ ಪ್ರಭುವಚನ, ನಿರ್ವಚನ, ಭಗವತ್ ಚಿಂತನ ಅನ್ನೋ ಪುಸ್ತಕಗಳನ್ನು ಬರೆದ್ರು. ಇದಲ್ಲದೆ ಇಂಗ್ಲಿಷ್ ಅಲ್ಲಿ ಕೂಡ ಸಾಕಷ್ಟು ಪುಸ್ತಕಗಳನ್ನು ಬರೆದ ಶ್ರೀಗಳು ಗಾಡ್, ವರ್ಲ್ಡ್ ಅಂಡ್ ಸೋಲ್, ಪತಂಜಲಿ ಯೋಗ ಸೂತ್ರ,
ನಾರದ ಭಕ್ತಿ ಸೂತ್ರ, ಶಿವಸೂತ್ರ ಮುಂತಾದ ಗ್ರಂಥಗಳನ್ನು ರಚಿಸಿದ್ರು. ಅವರಿಗೆ ಕೋಟ್ಯಂತರ ಹಿಂಬಾಲಕರಿದ್ರು ಕೂಡ ಎಂದಿಗೂ ತಮ್ಮನ್ನ ತಾವು ಶ್ರೇಷ್ಠರು ಅಂತ ಅಂದ್ಕೊಳ್ಳದೆ ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಭಕ್ತರಿಗೆ ತಿಳಿಸಿದ್ರು. ಸನಾತನ ಧರ್ಮದ ಬಗ್ಗೆ ಅಪಾರ ಜ್ಞಾನವನ್ನ ಹೊಂದಿದ್ದ ಶರಣರು ಶರಣ ಸಾಹಿತ್ಯಗಳು ಹಾಗೂ ವಚನಗಳ ಬಗ್ಗೆ ಕೂಡ ಬಹುವಾಗಿ ತಿಳಿದಿದ್ರು. ಹೀಗಾಗಿನೇ ಸಿದ್ದೇಶ್ವರ ಶ್ರೀಗಳ ಪ್ರವಚನ ಅಂದ್ರೆ ಅಲ್ಲಿ ಜನಸಾಗರವೇ ಸೇರ್ತಾ ಇತ್ತು. ಶ್ರೀಗಳಾಡ್ತಾ ಇದ್ದ ಒಂದೊಂದು ಮಾತು ಕೂಡ ಬದುಕಿಗೆ ಹೊಸ ದಾರಿಯನ್ನು ತೋರೋ ಹಾಗಿರ್ತಾ ಇದ್ವು. ಆಧ್ಯಾತ್ಮ ಜಗತ್ತಿನ ಚಕ್ರವರ್ತಿಯಾಗಿ ಮೆರೆದಾಡುವ ಅವಕಾಶಗಳಿದ್ರೂ ಕೂಡ ಶ್ರೀಗಳು ಆ ಪಟ್ಟಕ್ಕೆ ಯಾವತ್ತೂ ಆಸೆ ಪಡಲಿಲ್ಲ. ಆದ್ರೆ ಶಿಷ್ಯರ ಮನಸ್ಸುಗಳಲ್ಲಿ ಅವರು ಆಧ್ಯಾತ್ಮ ಚಕ್ರವರ್ತಿಯಾಗಿ ಮೆರೆದರು. ಸಿದ್ದೇಶ್ವರ ಶ್ರೀಗಳಿಗೂ ಬಿಳಿಯ ವಸ್ತ್ರಕ್ಕೂ ಜನ್ಮ ಜನ್ಮದ ನಂಟೇನು ಅನ್ನೋ ಹಾಗಾಗಿತ್ತು. ತೀರಾ ಸರಳ ಉಡುಗೆಯನ್ನ ಅಭ್ಯಾಸ ಮಾಡಿಕೊಂಡಿದ್ದ ಶ್ರೀಗಳು ಕಡೆಯವರೆಗೆ ಹಾಗೆ ಬದುಕಿ ಭಕ್ತರಿಗೆ ಕೂಡ ಬದುಕಿನ ದಾರಿಯನ್ನು ತೋರಿಸಿಕೊಟ್ರು. ಅವರನ್ನ ಹುಡುಕೊಂಡು ಬಂದ ಪ್ರಶಸ್ತಿ ಗೌರವಗಳ ಪಟ್ಟಿ ಕೂಡ ಚಿಕ್ಕದೇನಲ್ಲ. ಕೇಂದ್ರ ಸರ್ಕಾರ ಪದ್ಮಶ್ರೀ ಕೊಡೋದಕ್ಕೆ ಮುಂದಾದಾಗ, ಹಲವಾರು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಕೊಡೋದಕ್ಕೆ ಮುಂದೆ ಬಂದಾಗ ಕೂಡ ನಯವಾಗಿ ಎಲ್ಲ ಪ್ರಶಸ್ತಿಗಳನ್ನ ಶ್ರೀಗಳು ತಿರಸ್ಕರಿಸಿದ್ರು. ಅಂಥವರನ್ನು ಕೂಡ ಕೊಳಕು ರಾಜಕೀಯಕ್ಕೆ ಬಳಸಿಕೊಳ್ಳೋ ಪ್ರಯತ್ನಗಳು ನಡೆದೇ ಇರಲಿಲ್ಲ. ಕರ್ನಾಟಕದ ಎಲ್ಲ ಮಠಗಳಿಗೂ ಅನುದಾನವನ್ನು ಘೋಷಿಸಿಕೊಂಡು ಬಂದ ಸರ್ಕಾರ ಸಿದ್ದೇಶ್ವರರ ಜ್ಞಾನ ಯೋಗಾಶ್ರಮಕ್ಕೆ ಕೂಡ ಕೋಟ್ಯಂತರ ರೂಪಾಯಿಗಳ ಅನುದಾನ ಕೊಡೋದಕ್ಕೆ ಮುಂದಾಗಿತ್ತು. ಖುದ್ದು ಮುಖ್ಯಮಂತ್ರಿನೇ ಬಂದು ಅನುದಾನವನ್ನು ಸ್ವೀಕರಿಸೋದಕ್ಕೆ ಬೇಡಿಕೊಂಡ್ರೂ ಕೂಡ ಆ ಸರಳ ಜೀವ ಅದನ್ನ ನಿರಾಕರಿಸಿ ಬಿಡ್ತು. ಆಶ್ರಮಗಳು ಭಕ್ತರ ದಾನದ ಮೂಲಕ ನಡಿಬೇಕೆ ಹೊರತು ಸರ್ಕಾರದ ಅನುದಾನದ ಮೂಲಕ ಅಲ್ಲ ಅಂತ ಹೇಳಿ ಅವರನ್ನ ಅಲ್ಲಿಂದ ವಾಪಸ್ಸು ಕಳುಹಿಸಿದ್ದ ಶ್ರೀಗಳು ಯಾವತ್ತೂ ಯಾವುದಕ್ಕೂ ಆಸೆ ಪಡಲಿಲ್ಲ. ಕರ್ಮಣ್ಯೇವಾಧಿಕಾರಸ್ಥೇ ಮಾ ಫಲೇಷು ಕದಾಚನ, ಯಾವ ಫಲಾಫಲಗಳ ನಿರೀಕ್ಷೆಯೂ ಇಲ್ಲದೆ ನಿನ್ನ ಕೆಲಸವನ್ನ ಮಾತ್ರ ಮಾಡು ಅನ್ನುವ ಗೀತಾ ಸಾರವನ್ನ ಅಕ್ಷರಶಃ ಅಳವಡಿಸಿಕೊಂಡಿದ್ದವರು ಸಿದ್ದೇಶ್ವರ ಶ್ರೀಗಳು. ಹೀಗಾಗಿನೇ ಅವರನ್ನ ನಿಜ ಸಂತ ಅಂತ ಕರೆಯೋದು. ವಯೋಸಹಜ ಅನಾರೋಗ್ಯ ಅವರನ್ನು ಕೂಡ ಕಾಡಿತ್ತು. ಆಶ್ರಮದಲ್ಲೇ ಚಿಕಿತ್ಸೆ ಪಡೆದಿದ್ದ ಶ್ರೀಗಳು ಆಸ್ಪತ್ರೆಗೆ ದಾಖಲಾಗೋದಕ್ಕೆ ಇಚ್ಛಿಸಲಿಲ್ಲ. ಉತ್ತಮ ಚಿಕಿತ್ಸೆ, ದೊಡ್ಡ ಆಸ್ಪತ್ರೆ ಅಂತ ಬಂದ ರಾಜಕಾರಣಿಗಳಿಗೆ ಕೂಡ ಕೈ ಮುಗಿದು ಪ್ರಕೃತಿಯನ್ನು ವಿರೋಧಿಸಿ ಬದುಕುವ ಇಚ್ಛೆ ತಮಗಿಲ್ಲ ಅನ್ನೋದನ್ನ ಶ್ರೀಗಳು ಸ್ಪಷ್ಟಪಡಿಸಿದ್ರು. ವೈಕುಂಠ ಏಕಾದಶಿಯ ಸಂಜೆ ಸ್ವರ್ಗದ ಬಾಗಿಲು ತೆಗೆದ ಹೊತ್ತಿಗೆ ಅವರ ಆತ್ಮವನ್ನ ಆ ಭಗವಂತ ಕರೆಸ್ಕೊಂಡ. ಇಲ್ಲಿನ ಜನರ ಅಜ್ಞಾನದ ಅಂಧಕಾರವನ್ನ ಹೊಡೆದೋಡಿಸೋದಿಕ್ಕೆ ಅಂತ ಅವನೇ ಕಳುಹಿಸಿಕೊಟ್ಟಿದ್ದ ಆ ಬೆಳಕಿನ ಪುಂಜವನ್ನ ಅವನೇ ತನ್ನಲ್ಲಿಗೆ ಕರೆಸ್ಕೊಂಡ. ಇಚ್ಛಾಮರಣ ಅನ್ನೋದನ್ನ ನಾವು ಪುರಾಣಗಳಲ್ಲಿ ಮಾತ್ರ ಓದಿ ಕೇಳಿದ್ವಿ. ಆದ್ರೆ ಸಿದ್ದೇಶ್ವರರು ಇಚ್ಛಾಮರಣಿಯಂತೆ ತಮ್ಮ ದೇಹವನ್ನ ತೊರೆದು ಅನಂತದಲ್ಲಿ ಲೀನವಾಗಿ ಹೋದ್ರು. ದೇಹವನ್ನ ಮಣ್ಣಿಗಿಡೋದು ಬೇಡ, ಅದನ್ನ ಅಗ್ನಿಗೆ ಅರ್ಪಿಸಿ, ಚಿತಾಭಸ್ಮವನ್ನ ನದಿ ಅಥವಾ ಸಮುದ್ರಕ್ಕೆ ಸೇರಿಸಿ ಶ್ರಾದ್ದಾದಿ ವಿಧಿವಿಧಾನಗಳು ಬೇಡ, ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸೋದು ಬೇಡ ಅಂತ ತಮ್ಮ ಭಕ್ತರಿಗೆ ಹೇಳೋ ಮೂಲಕ ಭೌತಿಕ ಸ್ಮಾರಕಗಳ ಮೂಲಕ ಯಾವ ಮನುಷ್ಯನನ್ನು ನೀವು ಜೀವಂತವಾಗಿಡ್ಲಾರಿರಿ, ಆತನ ಬೋಧನೆಗಳನ್ನ ಅಳವಡಿಸಿಕೊಳ್ಳುವ ಮೂಲಕ ಮಾತ್ರ, ಗುರುವು ಉಂಟು ಮಾಡಿದ ಅರಿವಿನ ಮೂಲಕ ಮಾತ್ರ ಆ ಗುರುವನ್ನ ನಿಮ್ಮೊಂದಿಗಿರಿಸಿಕೊಳ್ಳೋದಿಕ್ಕೆ ಸಾಧ್ಯ ಅನ್ನೋ ಅಂತಿಮ ಸಂದೇಶವನ್ನು ಕೊಟ್ಟು ಭೌತಿಕವಾಗಿ ಶ್ರೀಗಳು ನಮ್ಮನ್ನ ಅಗಲಿದ್ದಾರೆ. ಆದರೆ ಅವರ ಆದರ್ಶಗಳು, ಅವರ ಸರಳತೆ, ಅವರು ಹಾಕೊಟ್ಟ ನಿಸ್ವಾರ್ಥ ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯವಾದರೆ ಆ ಗುರುವು ಸದಾ ನಮ್ಮ ಅರಿವಿನಲ್ಲಿ ಶಾಶ್ವತವಾಗಿರ್ತಾರೆ. ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಹಚ್ಚಿದ ಆ ಸರಳತೆಯ ದೀಪ ಶಾಶ್ವತವಾಗಿ ನಮ್ಮ ಎದೆಯಲ್ಲಿ ಉರಿಯಲಿ ಅಂತ ಆಶಿಸೋಣ.